ಸಾಮಾನ್ಯವಾಗಿ ಬೇಸನ್ ಉಂಡಿ ಅಥವಾ ಬೇಸನ್ ಲಾಡು ಮಾಡೋದು ಭಾಳ ಮಂದಿಗೆ ಗೊತ್ತೇ ಇರುತ್ತೆ. ಆದರೂ ಕೆಲವೊಂದು ಸಲ ಉಂಡಿ ಸರಿ ಆಗೋದಿಲ್ರಿ. ಭಾಳ ಗಟ್ಯರೇ ಆಗ್ತಾವು, ಇಲ್ಲ ಅಂತಂದ್ರೆ ಭಾಳ ಮೆತ್ತಗರೇ ಆಗ್ತಾವು. ಉಂಡಿ ಕಟ್ಟೋ ಮುಂದೆ ಉಂಡಿ ಶೇಪು ಸರಿ ಬರಂಗಿಲ್ಲ, ಚಪೋಟ್ ಆಗ್ತಾವು. ಮತ್ತು ಉಂಡಿ ತಿಂದಾಗ ಬಾಯಾಗ ಒಂಥರ ಹಸಿ ಹಿಟ್ಟು ತಿಂದಂಗೆ ಅಂತ ಅನ್ಸುತ್ತೆ. ಈ ರೀತಿ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇರ್ತಾವು. ಆದ್ರೆ ಈ ವಿಡಿಯೋ ನೋಡಿದ ಮೇಲೆ ಇನ್ನು ಮುಂದೆನೂ ಯಾವಾಗಲೂ ಪರ್ಫೆಕ್ಟ್ ಬೇಸನ್ ಉಂಡಿ ಮಾಡ್ಬೋದು. ಸರಿಯಾದ ಅಳತಿ ಮತ್ತು ಟಿಪ್ಸ್ ಸಮೇತ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಾಕತ್ತೀನಿ ರೀ. ಇವತ್ತು ನಾನು 1 ಕೆಜಿಯಷ್ಟು ಬೇಸನ್ ಉಂಡಿ ರೆಸಿಪಿ ಶೇರ್ ಮಾಡಾಕತ್ತೀನಿ. ಸೊ ವಿಡಿಯೋನ ಪೂರ ನೋಡ್ರಿ. ಸ್ವಲ್ಪ ಏನರ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಮೊದಲು ನಾ ಇಲ್ಲಿ ಕಡ್ಲಿ ಹಿಟ್ಟನ್ನ ಸಾನ್ಸ್ಕೊಳಕತ್ತೀನಿ ರೀ, ಅಂದ್ರೆ ಜರಡಿ ಮಾಡ್ಕೊಳಕತ್ತೀನಿ. 4 ಕಪ್ಪಷ್ಟು ಕಡ್ಲೆ ಹಿಟ್ಟು ಯೂಸ್ ಮಾಡಾಕತ್ತೀನಿ ರೀ. ಬಜ್ಜಿ ಬೋಂಡ ಮಾಡ್ತೀವಲ್ರಿ, ಅದ ಕಡ್ಲೆ ಹಿಟ್ಟಿದು. ಇದು ಹೋಮ್ ಮೇಡ್ ಕಡ್ಲೆ ಹಿಟ್ಟು. ಕಡ್ಲಿ ಬ್ಯಾಳಿನ ತೊಳೆದು ಸ್ವಲ್ಪ ಒಣಗಿಸಿ ಆಮೇಲೆ ಹುರಿದು ಗಿರಣಿ ಒಳಗೆ ಅಂದ್ರೆ ಮಿಲ್ನಾಗ ಹಿಟ್ಟು ಮಾಡ್ಕೊಂಡು ಬಂದೀನಿ ರೀ. ನೀವೇನ್ರಿ ಕಡಿಮೆ ಪ್ರಮಾಣದಾಗ ಬೇಸನ್ ಉಂಡಿ ಮಾಡಕತ್ತಿದ್ರಪ್ಪ ಅಂತಂದ್ರೆ ಮಿಕ್ಸರ್ನಾಗ ಹಿಟ್ಟು ಮಾಡ್ಕೋಬೋದು. ಬೇಸನ್ ಉಂಡಿಗೆ ಕಡ್ಲಿ ಹಿಟ್ಟು ಭಾಳ ನೈಸ್ ಇರಬಾರ್ದ್ರಿ. ಹಿಟ್ಟನ್ನ ನಾವು ಕೈಯಾಗ ಮುಟ್ಟಿದಾಗ ಸ್ವಲ್ಪ ತರಿ ಅಂದ್ರೆ ಈಗ ಚಿರೋಟಿ ರವೆ ಮುಟ್ಟಿದಾಗ ಹೆಂಗಿರುತ್ತೆ ನೋಡ್ರಿ, ಆ ಥರ ಅನಿಸ್ಬೇಕು. ಅಂದ್ರೆ ಉಂಡಿ ಮರಳು ಆಗ್ತಾವು. ಟೋಟಲ್ ಇದು ಒಂದು ಅರ್ಧ ಕೆಜಿಯಷ್ಟು ಐತ್ರಿ ಕಡ್ಲೆ ಹಿಟ್ಟು. ಕಡ್ಲೆ ಹಿಟ್ಟನ್ನ ಸಾನ್ಸಿದ್ಮೇಲೆ ಸೈಡಿಗೆ ಎತ್ತಿಟ್ಬಿಟ್ಟು ದಪ್ಪ ತಳದ ಒಂದು ದೊಡ್ಡ ಕಡಾಯಿನ ಬಿಸಿ ಮಾಡಕ್ಕಿಟ್ಟು ಇದ್ರಾಗ 1 ಕಪ್ಪಷ್ಟು ತುಪ್ಪ ಹಾಕಿ ಬಿಸಿ ಮಾಡಾಕಿಟ್ಟೀನಿ ರೀ. ತುಪ್ಪ ಸರಿಯಾಗಿ ಬಿಸಿ ಆದಮೇಲೆ ಇದ್ರಾಗ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಾಕತ್ತೀನಿ ರೀ. ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿದ್ದು ಬಾದಾಮ್ ಮತ್ತು ಸಣ್ಣಗೆ ಕಟ್ ಮಾಡಿದ್ದು ಗೋಡಂಬಿ ಹಾಕಿ ಫ್ರೈ ಮಾಡಾಕತ್ತೀನಿ. ಡ್ರೈ ಫ್ರೂಟ್ಸ್ನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು, ಬೇಡ ಅಂತಂದ್ರೆ ಸ್ಕಿಪ್ನು ಮಾಡ್ಬೋದು. ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಇದೇ ತುಪ್ಪದಾಗ ನಾವು ಕಡ್ಲೆ ಹಿಟ್ಟು ಹಾಕಿ ಹುರಿಬೇಕು. ಆದ್ರೆ ತುಪ್ಪ ಭಾಳ ಬಿಸಿ ಐತಲ್ರಿ, ಇದೇ ಬಿಸಿಯೊಳಗೆ ನಾವೇನ್ರಿ ಕಡ್ಲೆ ಹಿಟ್ಟು ಹಾಕಿ ಹುರಿದಿವಪ್ಪ ಅಂತಂದ್ರೆ ಕಡ್ಲೆ ಹಿಟ್ಟು ಭಾಳ ಜಲ್ದಿ ಕೆಂಪಗಾಗುತ್ತೆ. ಅದಕ್ಕೆ ಒಂದು 5 ನಿಮಿಷ ಗ್ಯಾಸ್ನ ಬಂದ್ ಮಾಡಿ ಆಮೇಲೆ ನಾವು ಕಡ್ಲೆ ಹಿಟ್ಟು ಹಾಕಿ ಹುರಿಬೇಕು. ಲಕ್ಷ ಇರಲಿ, ಯಾವಾಗೂ ಬಿಸಿ ಬಿಸಿ ತುಪ್ಪದಾಗ ಕಡ್ಲೆ ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ಈಗ ತುಪ್ಪ ಸ್ವಲ್ಪ ತಣ್ಣಗಾಗೈತ್ರಿ. ಇದ್ರಾಗ ಮೊದಲೇನ ಜರಡಿ ಮಾಡಿಟ್ಕೊಂಡಿದ್ದಲ್ರಿ ಕಡ್ಲೆ ಹಿಟ್ಟು, ಅದನ್ನು ಹಾಕಾಕತ್ತೀನಿ. ಎಲ್ಲ ಒಮ್ಮೆ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕೋಂತ ಮಿಕ್ಸ್ ಮಾಡ್ಕೊಂತ ಹೋಗಬೇಕು. ಗಂಟುಗಳು ಆಗ್ತಿರ್ತಾವ್ರಿ, ಗಂಟುಗಳ್ನ ಒಡ್ಕೋಂತ ಹುರಿಬೇಕು. ಈಗ ಗ್ಯಾಸ್ನ ಆನ್ ಮಾಡಿ ಸಣ್ಣ ಉರಿಯೊಳಗಿಟ್ಟು ಹುರಿಯಾಕತ್ತೀನಿ ರೀ. 1 ಕೆಜಿ ಬೇಸನ್ ಉಂಡಿಗೆ 1/4 ಕೆಜಿಯಷ್ಟು ಅಂದ್ರೆ ಒಂದು 225 ಗ್ರಾಮಿಂದ 250 ಗ್ರಾಮಷ್ಟು ತುಪ್ಪ ಬೇಕಾಗ್ತೈತಿ. ಆದರೆ ಎಲ್ಲ ತುಪ್ಪನ ಒಮ್ಮೆಲೆ ಹಾಕಬಾರ್ದು. ಮೊದಲು ನಾ ಈಗ 1 ಕಪ್ ಅಂದ್ರೆ ಒಂದು 200 ಗ್ರಾಮಷ್ಟು ತುಪ್ಪ ಹಾಕೀನಿ ರೀ. ಇನ್ನೂ ಒಂದು 25 ಗ್ರಾಮಷ್ಟು ತುಪ್ಪ ನಾನು ಆಮೇಲೆ ಹಾಕ್ತೀನಿ. ಇನ್ನೊಂದು 1/4 ಕಪ್ಪಷ್ಟು, ಒಂದು ಅರ್ಧ ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ, ಅದನ್ನು ಆಮೇಲೆ ಹಾಕಬೇಕು. ಎಲ್ಲ ತುಪ್ಪನ ಒಮ್ಮೆ ಹಾಕಬಾರ್ದು. ಬೇಸನ್ ಉಂಡಿಗೆ ತುಪ್ಪ ಸ್ವಲ್ಪ ಜಾಸ್ತಿ ಆದ್ರೆ ಉಂಡಿ ಮೆತ್ತಗಾಗ್ತಾವು, ಕಡಿಮೆ ಆದ್ರೆ ಬಿರುಸಾಗತ್ತೆ. ಅದಕ್ಕೆ ತುಪ್ಪನ ಯಾವ ಸ್ಟೇಜ್ನಾಗ ಎಷ್ಟು ಹಾಕ್ಬೇಕು ಅನ್ನೋದು ಭಾಳ ಮುಖ್ಯ. ಸೊ ಪ್ರತಿಯೊಂದು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಾಕತ್ತೀನಿ ರೀ. ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ಕೊಂತ ಹೋಗ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಪಟ್ನ ಈಗ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡಿರಿ. ಒಂದು 10 ನಿಮಿಷ ಆಯ್ತು ನೋಡ್ರಿ. ಗಂಟುಗಳ್ನ ಒಡ್ಕೋಂತ ಹುರಿದ ಮೇಲೆ ಈಗ ನಾವು ತುಪ್ಪ ಹಾಕಬೇಕು. ಒಂದು 3ರಿಂದ 4 ಚಮಚದಷ್ಟು ತುಪ್ಪ ಹಾಕಬೇಕು. 10 ನಿಮಿಷ ಹುರಿಬೇಕು, ಹುರಿದ ಮೇಲೆ ಹಾಕಬೇಕು. ಲಕ್ಷ ಇರಲಿ, ಉರಿ ಸಣ್ಣ ಇರಬೇಕು, ಒಟ್ಟು ಕೈ ಬಿಡಬೇಡ್ರಿ, ಕೈ ಬಿಡ್ಲಾರ ತಿರ್ಕೋಂತ ಇರಬೇಕು. ಆಮೇಲೆ ನಿಮ್ಗೆ ಮನ್ಯಾಗ ಹಿಟ್ಟು ಮಾಡ್ಕೊಳಕ್ಕೆ ಟೈಮ್ ಇರಲಿಲ್ಲಪ್ಪ, ನೀವು ಅಂಗಡಿಯಿಂದ ತಂದಿದ್ದು ಹಿಟ್ಟು ಯೂಸ್ ಮಾಡ್ತಿದ್ರಪ್ಪ ಅಂತಂದ್ರೆ ಕಡ್ಲಿ ಹಿಟ್ಟು ಜೊತೆ ಒಂದು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕಿ ಹುರಿದ್ರೆ ಉಂಡಿ ಭಾಳ ಚಲೋ ಆಗ್ತಾವ್ರಿ, ಪಳ್ಳಾಗ್ತಾವು, ಮರಳಾಗ್ತಾವು. ಇಲ್ಲ ಅಂತಂದ್ರೆ ಕೆಲವು ಕಡೆ ಕಡ್ಲಿ ಹಿಟ್ಟು ಸಿಗುತ್ತೆ ರೀ, ಉಂಡಿ ಮಾಡುವಂಥ ಕಡ್ಲಿ ಹಿಟ್ಟು ಕೊಡ್ರಿ ಅಂತಂದ್ರೆ ಕೊಡ್ತಾರ. ಸಿಕ್ರಂತರೂ ಭಾಳ ಚಲೋ ಆಯ್ತು, ಅದನ್ನ ತಂದು ನೀವು ಮಾಡ್ಬೋದು. ಸಣ್ಣ ಉರಿ ಒಳಗೆ ಚಮಚಲೆ ಗಂಟುಗಳ್ನ ಒಡ್ಕೋಂತ ಹುರಿಯಾಕತ್ತೀಗೊಂದು 20 ನಿಮಿಷ ಆತ್ರಿ. ಈಗ ಮತ್ತೆ ನಾನು ಇನ್ನೂ ಒಂದು 2ರಿಂದ 3 ಚಮಚದಷ್ಟು ತುಪ್ಪ ಹಾಕಾಕತ್ತೀನಿ. ಹಿಂಗೆ ನಾವು ಸ್ವಲ್ಪ ತುಪ್ಪ ಹಾಕೋಂತ ಹುರಿದ್ರೆ ಉಂಡಿ ಭಾಳ ಚಲೋ ಆಗ್ತಾವ್ರಿ. ಆಮೇಲೆ ತುಪ್ಪನೂ ಭಾಳ ಆಗಂಗಿಲ್ಲ. 1 ಕೆಜಿಯಷ್ಟು ಬೇಸನ್ ಉಂಡಿ ಮಾಡಕ್ಕೆ 1/4 ಕಪ್ಪಿಂದ 1/2 ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ. ಆಮೇಲೆ ನೀವು ಬಳಸುವಂಥ ಕಡ್ಲಿ ಹಿಟ್ಟು ಮೇಲೂ ತುಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ರೀ. ಸೊ ಒಟ್ಟಿಗೆ ಎಷ್ಟು ತುಪ್ಪ ಹಾಕಬೇಕಪ್ಪ ಅಂತಂದ್ರೆ ಕಡ್ಲಿ ಹಿಟ್ಟು ಹಿಂಗೆ ಸ್ವಲ್ಪ ಹಸಿ ಆಗ್ಬೇಕಂದ್ರೆ ಸ್ವಲ್ಪ ಒದ್ದೆ ಆದ್ರೆ ಸಾಕು. ನೋಡ್ರಿ, ಇಷ್ಟಾದ್ರೆ ಸಾಕು. ನಿಮ್ಗೆ ಕ್ಲಿಯರಾಗಿ ಕಾಣಕತ್ತೈತೆ ಅಂತ ಅನ್ಕೋತೀನಿ. ತೀರಾ ಜಾಸ್ತಿ ತುಪ್ಪ ಹಾಕಬಾರ್ದು, ತೀರಾ ಒದ್ದೆ ಆಗಬಾರ್ದು. ಸ್ವಲ್ಪ ಹಿಟ್ಟೆಲ್ಲ ಹಸಿ ಆದ್ರೆ ಸಾಕು. ಸ್ವಲ್ಪ 1 ಚಮಚ 2 ಚಮಚಷ್ಟು ತುಪ್ಪ ಜಾಸ್ತಿ ಆದ್ರೂ ಉಂಡಿ ಚಪ್ಪಟ ಆಗ್ತಾವ್ರಿ, ಶೇಪ್ ಹಿಡಿಯಂಗಿಲ್ಲ. ನಾವು ಎಷ್ಟು ಚಲೋ ತಂಗ ಉಂಡಿ ಕಟ್ಟಿದ್ರು ಸ್ವಲ್ಪ ಹೊತ್ತು ಆದ್ಮೇಲೆ ಅವು ಫ್ಲ್ಯಾಟ್ ಆಗ್ಬಿಡ್ತಾವು. ಅದಕ್ಕೆ ತುಪ್ಪ ನೋಡ್ಕೊಂಡು ಹಾಕ್ರಿ. ಇನ್ಮೇಲೆ ನಾವು ಹುರ್ಕೊಂತ ಹೋದಂಗೆ ಹಾಕಿ ತುಪ್ಪ ಇರುತ್ತಲ್ರಿ, ಅದು ಸೈಡಿಗೆ ಬಿಟ್ಕೊಂಡು ಬರಕ್ಕೆ ಶುರು ಆಗುತ್ತೆ.
ಆಮೇಲೆ ಇದ್ರ ಕಲರ್ ಚೇಂಜ್ ಆಗುತ್ತೆ. ಸಾವಕಾಶ ಕಲರ್ ಚೇಂಜ್ ಆಕೋಂತ ಬರುತ್ತೆ. ಆಮೇಲೆ ಗಮ್ ಅಂತೇಳಿ ಹುರಿದಿದ್ದ ಪರಿಮಳ ಬರಕ್ಕೆ ಶುರು ಆಗುತ್ತೆ. ಸ್ವಲ್ಪ ನೀವೀಗ ಕೈ ಬಿಡಬಾರ್ದು. ಕೈ ಬಿಡಲಾರ್ದೆ ಹುರ್ಕೋಂತನೇ ಇರಬೇಕು. ಬೇಸನ್ ಉಂಡಿಗೆ ಮುಖ್ಯವಾಗಿ ಬೇಕಾಗುದಂತೇನಪ್ಪಾ ಅಂತಂದ್ರೆ ಸಮಾಧಾನ. ಎಷ್ಟು ಪೇಷನ್ಸಿಂದ, ಎಷ್ಟು ಸಮಾಧಾನದಿಂದ ನಾವು ಹಿಟ್ಟನ್ನ ಚಲೋತ್ನಂಗೆ ಹುರಿತೀವಿ ನೋಡ್ರಿ, ಉಂಡೆ ಅಷ್ಟು ರುಚಿ ಆಗ್ತಾವು. ಭಾಳೊತ್ತನ ಹುರಿಬೇಕಾಗತ್ತಲ್ರಿ. ಅದಕ್ಕೆ ನಾವು ಕಟ್ಗೆ ಚಮಚೆ ಬಳಸಿದ್ರೆ ಭಾಳ ಚಲೋ. ಅದು ಸುಡಂಗಿಲ್ಲ ಮತ್ತು ಕೈಗೂ ಅದು ಚುಚ್ಚುದಿಲ್ಲ. ಅದಕ್ಕೆ ನೀವು ಕಟ್ಗೆ ಚಮಚೆ ಬಳಸಿದ್ರೆ ಭಾಳ ಚಲೋ ಅಂತ ನನ್ನ ಅಭಿಪ್ರಾಯ. ನೋಡ್ರಿ ತುಪ್ಪ ಹೆಂಗೆ ಸೈಡಿಗೆ ಬಿಡಕ್ಕೆ ಶುರು ಆತು. ಲಕ್ಷ ಇರ್ಲಿ, ಒಟ್ಟ ಉರಿ ಜೋರು ಮಾಡಕ್ಕೆ ಹೋಗ್ಬ್ಯಾಡ್ರಿ. ಇಲ್ಲ ಅಂತಂದ್ರೆ ಬರೀ ಮ್ಯಾಲಷ್ಟ ಹಿಟ್ಟು ಕೆಂಪಾಗತ್ತೆ, ಒಳಗೆ ಹಸಿನೇ ಇರುತ್ತೆ. ಉಂಡೆ ತಿನ್ನೋ ಮುಂದೆ ಬಾಯಾಗ ಹಸಿ ಹಸಿ ಹತ್ತೈತಂದ್ರೆ ಹುರಿದಿಲ್ಲಪ್ಪ ಇದು ಹಿಟ್ಟು ಹಸಿ ಐತೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಸಣ್ಣ ಉರಿ ಒಳಗೆ ಚಲೋತಂಗೆ ಕೈ ಆಡಿಸ್ಕೊಂತ ಹುರಿಬೇಕು. ಕಡ್ಲಿ ಹಿಟ್ಟನ್ನ ಹುರ್ಕೋಂತ ಹೋದಂಗೆ ಬರ್ಬರ್ತಾ ಇದಕ್ಕೆ ಒಂದು ಹೊಳಪು ಬರುತ್ತೆ ರೀ, ಶೈನಿಂಗ್ ಲುಕ್ ಬರ್ತೈತಿ. ಸಣ್ಣ ಉರಿಯೊಳಗೆ ನಾನು ಒಂದು 45ರಿಂದ 50 ನಿಮಿಷ ಆಲ್ಮೋಸ್ಟ್ 1 ತಾಸು ಹುರಿದೀನಿ ರೀ. ಹುರಿದ ಮೇಲೆ ಈಗ ಇದ್ರ ಕಲರ್ ನೋಡ್ರಿ ಎಷ್ಟು ಮಸ್ತ್ ಕೆಂಪಗಾಗೈತಿ. ಹಿಂಗೆ ಆಗಬೇಕು ಅಂದ್ರೆ ಉಂಡೆ ಭಾಳ ರುಚಿ ಆಗ್ತಾವೆ. ಈಗ ನನ್ನ ಹಿಟ್ಟು ಚಲೋತಂಗೆ ಹುರಿದೈತ್ರಿ. ಇದ್ರಾಗ ನಾನು ಸ್ವಲ್ಪ ನೀರು ಚಿಮ್ಕಿಸಾಕತ್ತೀನಿ. ಒಂದು 2 ಸತಿ ಹಿಂಗೆ ಕೈಲೇ ನೀರು ತೊಗೊಂಡ್ಬಿಟ್ಟು ಚಿಮ್ಕಿಸ್ಬೇಕು. ಬಟ್ಲ ತೊಗೊಂಡು ಸುರಿಬೇಡ್ರಿ, ಮತ್ತು ಕೈಯಾಗ ಚಿಮ್ಕಿಸ್ಬೇಕು. ನೀರು ಹಾಕಿದ್ಮೇಲೆ ಈಗ ಹಿಟ್ಟಿನ ಹದ ನೋಡ್ರಿ ಹೆಂಗಾತು. ಇದನ್ನೀಗ ಸಣ್ಣ ಉರಿಯೊಳಗೆ ಜಲ್ದಿ ಜಲ್ದಿ ಹುರಿಬೇಕು. ಲಕ್ಷ ಇರಲಿ, ಉರಿ ಸಣ್ಣ ಇರಬೇಕು, ಒಟ್ಟ ಜೋರು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಹಿಟ್ಟು ಹುರಿದೈತಿಲ್ಲ ಅಂಥೇಳಿ ಹೆಂಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ಕಲರ್ ಮೇಲೆ ಗೊತ್ತಾಗುತ್ತೆ, ಹುರಿದ್ರ ಮೇಲೆ ಗೊತ್ತಾಗುತ್ತೆ. ಆದರೂ ನಿಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನೀವು ಮಾಡಕತ್ತಿದ್ರಂದ್ರೆ ಸ್ವಲ್ಪ ಹಿಟ್ಟು ಕೆಂಪಗಾದ್ಮೇಲೆ ಗ್ಯಾಸ್ನ ಬಂದ್ ಮಾಡಿ ಕೈ ಆಡಿಸ್ಕೊಂತೀರಿ. ಬಂದ್ ಮಾಡಿದ್ಮೇಲೂ ಸ್ವಲ್ಪ ಹಿಟ್ಟನ್ನ ಕೈಯಾಗ ತಗೋರಿ, ಒಂದು ಸ್ಪೂನ್ನಾಗ ತೊಗೊಂಡು ಊದ್ಬಿಟ್ಟು ಒಂದು ಸ್ವಲ್ಪ ತಣ್ಣಗೆ ಮಾಡಿರಿ. ತಿಂದ್ಬಿಟ್ಟು ನೋಡಿರಿ, ತಣ್ಣಗಾದ್ಮೇಲೆ ತಿಂದು ನೋಡ್ರಿ, ನಿಮ್ಗೆ ಬಾಯಾಗ ತಿನ್ನೋ ಹೊತ್ತಿನಾಗ ಗೊತ್ತಾಗ್ತೈತಿ. ಹಿಟ್ಟು ಹಸಿ ಹಸಿ ಹತ್ತಿದ್ರೆ ಮತ್ತು ಇನ್ನೊಂದು ಸ್ವಲ್ಪ ಹುರಿರಿ. ಹಿಟ್ಟು ಹತ್ತಲಿಲ್ಲ, ಹಸಿ ಹತ್ತಲಿಲ್ಲ ಅಂತಂದ್ರೆ ನೀವು ಚಲೋತಂಗೆ ಹುರಿದಿರಿ ಅಂಥೇಳಿ ಅರ್ಥ. ಕಡ್ಲೆ ಹಿಟ್ಟನ್ನ ಚಲೋತಂಗೆ ಕೆಂಪು ಆಗೋ ತನಕ ಹುರಿದ್ಮೇಲೆ ಲಾಸ್ಟಿಗೆ ಈ ರೀತಿ ಸ್ವಲ್ಪ ನೀರು ಚಿಮ್ಕಿಸಿ ಮತ್ತು ಇದನ್ನು ಒಂದು 5-10 ನಿಮಿಷ ಹುರಿದ್ರೆ ಉಂಡೆ ಭಾಳ ಪಳ್ಳಾಗ್ತಾವೆ, ಗಟ್ಟಿ ಆಗೋದಿಲ್ಲ. ಉಂಡೆ ತಿನ್ನೋ ಮುಂದೆ ನಾಲ್ಗಿಗಾಗಲಿ ಹಲ್ಲಿಗಾಗಲಿ ಅಂಟುದಿಲ್ಲ. ಬಾಯಿಗೆ ಹಾಕೊಂಡ್ಕೊಳ್ಳಿ ಹಂಗೆ ಬೆನ್ನಿಗತ್ಲೆ ಕರ್ಗೆ ಬಿಡ್ತಾವೆ. ಈಗ ನೀರು ಚಿಮ್ಕಿಸಿದ್ಮೇಲೆ ಒಂದು 10 ನಿಮಿಷ ಹುರಿದ್ಯಾರಿ. ಈಗ ಹಿಟ್ಟು ನೋಡ್ರಿ ಎಷ್ಟು ಮೆತ್ತಗಾತು. ಈ ಸ್ಟೇಜ್ನಾಗ ನಾವು ಗ್ಯಾಸ್ನ ಬಂದ್ ಮಾಡಬೇಕು. ಆದ್ರೆ ಕಡಾಯಿ ಇನ್ನೂ ಭಾಳ ಬಿಸಿ ಇರುತ್ತಲ್ರಿ, ಅದಕ್ಕೆ ಸ್ವಲ್ಪ ಹೊತ್ತನ ತಿರ್ಕೋಂತ ಇರಬೇಕು. ಇದು ಸ್ವಲ್ಪ ತಣ್ಣಗಾಗಬೇಕು. ಈ ಕಡೆ ಉಂಡಿಗೆ ಹಾಕಕ್ಕೆ ನಾನು ಸಕ್ರೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ರೀ. ಈಗ ಇದನ್ನು ಜರಡಿ ಮಾಡ್ಕೊಳಕತ್ತೀನಿ. ಸಕ್ರೆನ ಭಾಳ ಸಣ್ಣ ಪುಡಿ ಮಾಡಬಾರ್ದು ರೀ, ಸ್ವಲ್ಪ ತರಿ ತರಿ ಇರಬೇಕು. ಅಂದ್ರೆ ನಾವು ಸಕ್ರೆ ಪುಡಿ ಮಾಡಿದ್ಮೇಲೆ ಮುಟ್ಟು ನೋಡಿದ್ರೆ ಕೈಯಾಗ ನಮ್ಗೆ ಸ್ವಲ್ಪ ಅದು ರವ ರವಾಗತ್ಲೆ ಹತ್ತಬೇಕು. ಆಮೇಲೆ ಸಕ್ರೆನ ಜರಡಿ ಮಾಡೋದು ಭಾಳ ಮುಖ್ಯ, ನೆನಪಿರಲಿ. ಈ ಸ್ಟೆಪ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. 4, 2, 1 ಬೇಸನ್ ಉಂಡೆ ಮಾಡುವಾಗ ಈ ಅಳತಿನ ನೆನ್ಪಿಟ್ಕೋರಿ. ಅಗದಿ ಕರೆಕ್ಟ್ ಅಳತೆ ಇದು. ಅಂದ್ರೆ 4 ಅಳತೆಯಷ್ಟು ಕಡಲೆ ಹಿಟ್ಟು, 2 ಅಳತೆಯಷ್ಟು ಸಕ್ಕರೆ ಪುಡಿ, 1 ಅಳತೆಯಷ್ಟು ತುಪ್ಪ. ಮತ್ತು ನೀವೇನರೇ ಡ್ರೈ ಫ್ರೂಟ್ಸ್ ಹಾಕಿದ್ರಪ್ಪ ಅಂತಂದ್ರೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ತುಪ್ಪ ಹಾಕಬೇಕಾಗ್ತೈತಿ. ಇಲ್ಲ ಅಂತಂದ್ರೆ 1 ಅಳತೆ ತುಪ್ಪ ಅಗದಿ ಬರೋಬ್ಬರಿ ಆಗ್ತೈತಿ. ಈ ಕಡೆ ಹುರಿದಿಟ್ಟಿದ್ದು ಕಡಲೆ ಹಿಟ್ಟಿತ್ತಲ್ರಿ, ಸ್ವಲ್ಪ ಇದು ತಣ್ಣಗಾಗೈತಿ. ಕಲರ್ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ, ಎಷ್ಟು ಚಂದ ಕೆಂಪು ಕಲರ್ ಬಂದೈತಿ. ಹಿಂಗೆ ಕೆಂಪಾಗೋ ತನಕ ಹುರಿಬೇಕು, ಅಂದ್ರೆ ಉಂಡೆ ಭಾಳ ರುಚಿ ಆಗ್ತಾವೆ. ಇಲ್ಲಿ ಇನ್ನೊಂದು ನೀವು ಭಾಳ ಮುಖ್ಯವಾದ ವಿಷಯ ಏನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ ಹಿಟ್ಟು ಸ್ವಲ್ಪ ಬೆಚ್ಚಗಿರ್ಬೇಕು. ನಾವು ಯಾವಾಗ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡ್ತಿರ್ತೀವಲ್ರಿ, ಅವಾಗ ಹಿಟ್ಟು ಪೂರ ತಣ್ಣಗಿರಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು. 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದ್ರಾಗ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಕತ್ತೀನಿ ರೀ. ಯಾವುದೇ ಸಿಹಿ ತಿಂಡಿ ಇರಲಿ, ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಅದ್ರ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಈಗ ನಾನು ನೆಕ್ಸ್ಟ್ ಸಕ್ಕರೆ ಪುಡಿ ಹಾಕಕತ್ತೀನಿ ರೀ. ಈ ಎಲ್ಲ ಸಕ್ಕರೆ ಪುಡಿನ ಒಮ್ಮೆ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು. 4 ಅಳತೆ ಕಡಲೆ ಹಿಟ್ಟಿಗೆ 2 ಅಳತೆಯಷ್ಟು ಸಕ್ಕರೆ ಪುಡಿ ಅಗದಿ ಬರೋಬ್ಬರಿ ಆಗ್ತೈತೆ ರೀ. ಆದ್ರೆ ನೀವೇನರೇ ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಿದ್ರಪ್ಪ ಅಂತಂದ್ರೆ ಇನ್ನೂ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕೋಬೋದು, ನಡಿತೈತಿ. ಆದ್ರೆ ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಮತ್ತು ಆಮೇಲೆ ಉಂಡೆ ಭಾಳ ಸ್ವೀಟ್ ಆಗ್ತಾವೆ. ಈ ಎಲ್ಲ ಸಕ್ಕರೆ ಪುಡಿ ಹಾಕಿದ್ದಾರೆ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಒಂದು ಪರಾತ್ನ್ಯಾಗ ಹಾಕಿ ಹಿಂಗೆ ಅದನ್ನು ಒತ್ತಿ ನಾದಬೇಕ್ರಿ. ಹಿಟ್ಟು ಹೆಂಗೆ ನಾದ್ತೀವಲ್ಲ ನಂಗೆ ಒತ್ಕೋಂತ ನಾದಿದ್ರೆ ಸಕ್ರೆ ಹಿಟ್ಟು ಜೋಡಿ ಚಲೋತಂಗೆ ಹೊಂದ್ಕೋತೈತಿ. ಸರಿಯಾಗಿ ನಾವು ಹಿಂಗೆ ಒತ್ತಿ ನಾದಿ ಮಿಕ್ಸ್ ಮಾಡ್ತೀವಲ್ರಿ, ಅವಾಗ ಉಂಡೆ ಭಾಳ ರುಚಿ ಆಗ್ತಾವೆ. ಇಲ್ಲ ಅಂತಂದ್ರೆ ಉಂಡೆ ತಿಂದಾಗ ಒಂದು ಉಂಡೆಗೆ ಸಕ್ರೆ ಭಾಳ ಜಾಸ್ತಿ ಆಗೈತಪ್ಪ ಅಂತ ಅನ್ಸುತ್ತೆ, ಇನ್ನೊಂದು ಸತಿ ಇನ್ನೊಂದು ಉಂಡೆ ತಿಂದಾಗ ಕಡಿಮೆ ಆಗೈತೆ ಅಂತ ಅನ್ಸುತ್ತೆ. ಒಂದು 2-3 ನಿಮಿಷ ಇದನ್ನು ಚಲೋತಂಗೆ ಒತ್ತಿ ನಾದಿದ್ಮೇಲೆ ಮೊದಲೇನ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ಟಿದ್ನಲ್ರಿ, ಅವನ್ನ ಹಾಕಿ ಚಲೋತಂಗೆ ಇವನ್ನ ಮಿಕ್ಸ್ ಮಾಡಿ ಈಗ ಉಂಡೆ ಕಟ್ತೀನಿ.
ಉಂಡೆ ನಿಮ್ಗೆ ಯಾವ ಸೈಜ್ ಬೇಕಂತೇಳಿ ನೋಡಿಕೊಂಡು ಅಷ್ಟು ನೀವು ಉಂಡೆ ಮಿಶ್ರಣ ಕೈಯಾಗ ತಗೋರಿ. ಚಂದಂಗೆ ಒತ್ತಿ ಉಂಡೆ ಕಟ್ಟಿದ್ರೆ ಆತ್ರಿ ಬೇಸನ್ ಉಂಡೆ ರೆಡಿ. ಇಷ್ಟ ಸಿಂಪಲ್ ನೋಡ್ರಿ. ಬೇರೆ ಉಂಡೆ ಕಂಪೇರ್ ಮಾಡಿದ್ರೆ ಬೇಸನ್ ಉಂಡೆ ಮಾಡೋದು ಭಾಳ ಸರಳ ರೀ. ಅಂದ್ರೆ ಉಂಡೆ ಕಟ್ಟೋದು ಭಾಳ ಈಸಿ. ಯಾರು ಬೇಕಾದವರು ಆರಾಮ್ ಉಂಡೆ ಕಟ್ಬೋದು. ಹಿಂಗೆ ನಾನು ಎಲ್ಲ ಉಂಡೆ ಕಟ್ಟಿ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಈಗ ಇವು ಸ್ವಲ್ಪ ಮೆತ್ತಗದಾವಲ್ರಿ, ಒಂದು ತಾಸು ಆದ್ಮೇಲೆ ಸ್ವಲ್ಪ ಸೆಟ್ ಆಗ್ತಾವೆ, ತಣ್ಣಗಾಗ್ತಾವೆ, ಸೆಟ್ ಆಗ್ತಾವೆ. ಆಮೇಲೆ ನೋಡಕ್ಕೆ ಭಾಳ ಚಂದ ಕಾಣಿಸ್ತಾವೆ. ಈಗ ಒಂದು ಅರ್ಧ ತಾಸು ಆದ್ಮೇಲೆ ತಣ್ಣಗಾಗ್ಯಾವಲ್ರಿ, ಚಂದಂಗೆ ಸೆಟ್ ಆಗ್ಯಾವು. ಈಗ ಇವನ್ನ ಮತ್ತೆ ಸ್ವಲ್ಪ ನಾವು ಹಿಂಗೆ ಒತ್ತಿ ಉಂಡೆ ಶೇಪ್ನ ಸರಿ ಮಾಡ್ಬೇಕು. ಉಂಡಿನ ಕಟ್ಟಬೇಕು. ಒತ್ತಿ ಕಟ್ಟಿದ್ರೆ ಅವಾಗೇನಾಗುತ್ತೆ, ಉಂಡೆ ಶೇಪ್ ಸರಿ ಆಗುತ್ತೆ. ನೋಡ್ರಿ ಎಷ್ಟು ಚಂದ ಗುಂಡ್ಗೆ ನೋಡಕ್ಕೆ ಎಷ್ಟು ಚಂದ ಕಾಣಕತ್ತಾವಲ್ರಿ. ಹಿಂಗೆ ಎಲ್ಲ ಉಂಡೆ ಶೇಪ್ನ ಸರಿ ಮಾಡಿ ಒಂದು ಸ್ಟೀಲ್ ಡಬ್ಯಾಗ ಹಾಕಿಟ್ಕೊಂಡ್ರಪ್ಪ ಅಂತಂದ್ರೆ ಒಂದು 15-20 ದಿನ ನೀವು ಇವನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಫ್ರಿಜ್ನಾಗ ಇವನ್ನ ನೀವು 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಉಂಡೆ ಮುರಿಯೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಉಂಡೆ ಎಷ್ಟು ಚಲೋ ಆಗ್ಯಾವಂಥೇಳಿ. ಭಾಳ ಮೆತ್ತಗೂ ಇಲ್ಲ, ಭಾಳ ಬಿರುಸೂ ಇಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಜಾಸ್ತಿ ಪ್ರಮಾಣದಾಗ ಬೇಸನ್ ಉಂಡೆ ಮಾಡೋದು ಎಷ್ಟು ಸರಳ ಐತೆ ಅಂಥೇಳಿ. ನೀವು ಒಂದ್ಸಲ ಈ ಮೆಥಡ್ನಾಗ ಬೇಸನ್ ಉಂಡೆ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟೊತ್ತು ಎಂಡ್ ಮಟ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.